ಹಲೋ ಎವ್ರಿವನ್. ಈಗ ನಾನು ITR ಫಾರ್ ಸಿಂಪಲ್ ಬಿಸ್ನೆಸ್ ರಿಟರ್ನ್ ಹೇಗೆ ಫೈಲ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಿಮ್ಮ ಸರ್ಚ್ ಇಂಜಿನಲ್ಲಿ ಇನ್ಕಮ್ ಟ್ಯಾಕ್ಸ್ ಇಂಡಿಯಾ e-filing.gov.in ಅಂತ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ರೈಟ್ ಕಾರ್ನರ್ನಲ್ಲಿ ಲಾಗಿನ್ ಅಂತ ಆಪ್ಷನ್ಸ್ ಇರುತ್ತೆ. ಇದರಲ್ಲಿ ಲಾಗಿನ್ ಅಂತ ಕೊಟ್ಟ ಮೇಲೆ ನಿಮ್ಮದು ಆಧಾರ್ ನಂಬರು ಇಲ್ಲ ಪ್ಯಾನ್ ನಂಬರು ಇವೆರಡರಲ್ಲಿ ಯಾವುದಾದ್ರೂ ಒಂದು ಹಾಕಿ ಲಾಗಿನ್ ಮಾಡಬೇಕು. ಮತ್ತು ನೆಕ್ಸ್ಟ್ ಪಾಸ್ವರ್ಡ್ ಹಾಕಬೇಕು. ಇಲ್ಲಿ ಲಾಗಿನ್ ಆದಮೇಲೆ ಫೈಲ್ ಯುವರ್ ರಿಟರ್ನ್ ಫಾರ್ ದ ಇಯರ್ ಎಂಡೆಡ್ 31 ಮಾರ್ಚ್ 2020 ಅಂತ ಇದೆ. ಇದನ್ನು ಕ್ಲಿಕ್ ಮಾಡಬೇಕು. ಇಲ್ಲಿ ಅಸೆಸ್ಮೆಂಟ್ ಇಯರ್ನ ಸೆಲೆಕ್ಟ್ ಮಾಡ್ಕೋಬೇಕು. ಅಸೆಸ್ಮೆಂಟ್ ಇಯರ್ 21 ಆ್ಯಂಡ್ 22ನ ನಾನು ಫೈಲ್ ಮಾಡ್ತಾ ಇರೋದು. ಈಗ ಅದನ್ನು ಕ್ಲಿಕ್ ಮಾಡಬಹುದು. ಇಲ್ಲಿ ಆನ್ಲೈನ್ ಇಲ್ಲ ಆಫ್ಲೈನ್ 2 ಆಪ್ಷನ್ಸ್ ಇರುತ್ತೆ. ಆನ್ಲೈನ್ ಇಸ್ ಬೆಸ್ಟ್. ಇದನ್ನು ಸ್ಟಾರ್ಟ್ ಫೈಲಿಂಗ್ ಅಂತ ಕೊಡಬೇಕು. ಇಲ್ಲಿ ನಿಮ್ಮದು ಇಂಡಿವಿಜುವಲ್ ರಿಟರ್ನ್ ಆಗಿದ್ದರೆ ಇಂಡಿವಿಜುವಲ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. HUF ಆಗಿದ್ದರೆ HUF ಇಲ್ಲ ಬೇರೆ ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನಾನು ಇಂಡಿವಿಜುವಲ್ ಫೈಲ್ ಮಾಡ್ತಾಯಿದ್ದೀನಿ. ಇಲ್ಲಿ ITR ಟೈಪ್ ನಾನು ITR 4 ಫೈಲ್ ಮಾಡ್ತಿರೋದ್ರಿಂದ ಬಿಸ್ನೆಸ್ ರಿಟರ್ನ್ ಇದೆ, ಅದರಿಂದ ITR 4 ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಲೆಟ್ ಸ್ಟಾರ್ಟ್ ಅಂತ ಕೊಡಬೇಕು. ಇಲ್ಲಿ ಕೇಳ್ತದೆ ನೀವು ವೈ ಯು ಆರ್ ಫೈಲಿಂಗ್ ಅಂತ ಅದು ರೀಸನ್ ಕೇಳ್ತದೆ. ಜಸ್ಟ್ ಇದನ್ನ ರೀಡ್ ಮಾಡಿ. ಇಲ್ಲಿ ಸ್ಟೆಪ್ಸ್ ಇದ್ದಾವೆ 1 2 3 4 5 6 ಈ ಥರ ಸ್ಟೆಪ್ಸ್ ಇದ್ದಾವೆ. ಇವು ಒಂದೊಂದು ಸ್ಟೆಪ್ಸನ್ನು ಕಂಪ್ಲೀಟ್ ಆದಂಗೆ ನೆಕ್ಸ್ಟ್ ಸ್ಟೆಪ್ಪು ಎನೇಬಲ್ ಆಗುತ್ತೆ. ಈ ಫಸ್ಟು ಪರ್ಸ್ನಲ್ ಇನ್ಫಾರ್ಮೇಷನ್. ಪರ್ಸ್ನಲ್ ಇನ್ಫಾರ್ಮೇಷನಲ್ಲಿ ಎಲ್ಲ ಕರೆಕ್ಟ್ ಇದೆಯಾ ಒಂದ್ಸಲ ಚೆಕ್ ಮಾಡಬೇಕು. ನಿಮ್ಮದು ಆಧಾರ್ ನಂಬರು, ಪ್ಯಾನ್ ನಂಬರು, ಅಡ್ರೆಸ್ಸು ಎಲ್ಲ ಕರೆಕ್ಟ್ ಇದ್ದರೆ ನೋಡಬೇಕು. ಇಲ್ಲಿ ನೇಚರ್ ಆಫ್ ಎಂಪ್ಲಾಯ್ಮೆಂಟು ಇವ್ರದ್ದು ಅದರ್ ಇದೆ. ಗೌರ್ಮೆಂಟ್ ಎಂಪ್ಲಾಯ್ ಇದ್ದರೆ ಗೌರ್ಮೆಂಟು, ಸೆಂಟ್ರಲ್ ಇದೆ ಸೆಂಟ್ರಲ್ಲು, ಸ್ಟೇಟ್ ಇದೆ ಸ್ಟೇಟು ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ಕಾಂಟ್ಯಾಕ್ಟ್ ಡೀಟೇಲಲ್ಲಿ ನಮ್ಮದು ಇದು ಮೊಬೈಲ್ ನಂಬರ್ ಮಿಸ್ ಆಗಿದೆ, ಇದನ್ನು ಹಾಕ್ತೀನಿ. ಸೊ ನೆಕ್ಸ್ಟ್ ಅದನ್ನು ಸೇವ್ ಮಾಡ್ತೀನಿ ನಾನು. ಸೇವ್ ಮಾಡಾದ್ಮೇಲೆ ಅವರು ಆಪ್ಟಿಂಗ್ ಫಾರ್ ಎ ನ್ಯೂ ಟ್ಯಾಕ್ಸ್ ರಿಸ್ಯೂಮ್. ಈ ನ್ಯೂ ಟ್ಯಾಕ್ಸ್ ರಿಸ್ಯೂಮ್ನಲ್ಲಿ ಅವ್ರು ಸ್ಯಾಲ್ರಿಡ್ ಪರ್ಸನ್ ಇದ್ದರೆ ಅದನ್ನ ಅಪ್ಲೋಡ್ ಮಾಡಿದ್ರೆ ಎಸ್ ಅಂತ ಕೊಡಬೇಕು. ಇಲ್ಲಿ ನಾನು ನಾವು ಅಂತ ಕೊಡ್ತಾ ಇದ್ದೀನಿ. ವೆದರ್ ದಿಸ್ ರಿಟರ್ನ್ ಇಸ್ ಬಿಲಾಂಗ್ ಟು ಫಿಲ್ಡ್ ಬೈ ಅಸೆಸಿ ಆರ್ ರಿಪ್ರೆಸೆಂಟೇಟಿವ್ ಅಸೆಸಿ ಅಂತ ಕೇಳಿದರೆ ಇದನ್ನು ನಾನು ಅವರೇ ಅಸೆಸಿನೇ ಫೈಲ್ ಮಾಡ್ತಾ ಇರೋದ್ರಿಂದ ಎಸ್ ನೋ ಅಂತ ಕೊಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಕನ್ಫರ್ಮ್ ಮಾಡಬೇಕಿದೆಲ್ಲ. ಕನ್ಫರ್ಮ್ ಮಾಡಿದಾದ್ಮೇಲೆ ಇಲ್ಲಿ ಬರುತ್ತೆ ಕನ್ಫರ್ಮ್ಡ್ ಅಂತ, ಪರ್ಸನಲ್ ಇನ್ಫಾರ್ಮೇಷನ್ ಕನ್ಫರ್ಮ್ಡ್ ಅಂತ. ನೆಕ್ಸ್ಟು ಗ್ರಾಸ್ ಟೋಟಲ್ ಇನ್ಕಮ್. ಗ್ರಾಸ್ ಟೋಟಲ್ ಇನ್ಕಮ್ನಲ್ಲಿ ಕೆಲವೊಂದು ಕ್ವೆಶ್ಚನರೀಸ್ ಇದ್ದವು. ಇದನ್ನು ಬೇಕಂದರೆ ನೀವು ಓದಿ, ನಾನು ಸ್ಕಿಪ್ ಮಾಡ್ತಾಯಿದ್ದೀನಿ. ಇಲ್ಲಿ ಇವು ನೇಚರ್ ಆಫ್ ಇನ್ಕಮ್ ಯಾವುದಿದೆ, ಸ್ಯಾಲ್ರಿ ಇದೆಯೋ, ಹೊಸ ಪ್ರಾಪರ್ಟಿ ಇದೆಯೋ, ಬಿಸ್ನೆಸ್ ಆರ್ ಪ್ರೊಫೆಷನು ಇಲ್ಲ ಅದರ್ ಇನ್ಕಮ್ ಇದೆಯೋ ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು.
ಸೊ ಇಲ್ಲಿ ನಾನು ಮಾಡ್ತಿರೋದು ಬಿಸ್ನೆಸ್ ರಿಟರ್ನ್ ಇರೋದ್ರಿಂದ ಇವ್ರದ್ದು ಬಿಸ್ನೆಸ್ ಇನ್ಕಮ್ ಇದೆ, ಬಿಸ್ನೆಸ್ ರಿಲೇಟೆಡ್ಗೆ ಯಾಡ್ ಡೀಟೇಲ್ ಅಂತ ಕ್ಲಿಕ್ ಮಾಡಿದೆ. ನೇಚರ್ ಆಫ್ ಬಿಸ್ನೆಸ್ ಏನಿದೆ ಇವ್ರದ್ದು ಇದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ನೇಮ್ ಆಫ್ ದಿ ಬಿಸ್ನೆಸ್, ನೆಕ್ಸ್ಟು ಬಿಸ್ನೆಸ್ ಕೋಡು, ಡಿಸ್ಕ್ರಿಪ್ಷನ್ ಇದ್ದರೆ ಏನಾದರೂ ಡಿಸ್ಕ್ರಿಪ್ಷನ್ ಬರೀಬೇಕು. ಇಲ್ಲಿ ಗ್ರಾಸ್ ಟರ್ನ್ ಓವರ್ ರೆಸಿಪ್ಟ್ಸ್ ಅಂತ ಇದೆ. ಇದರಲ್ಲಿ 2 ಆಪ್ಷನ್ಸ್ ಇದ್ದಾವೆ. ಇನ್ ಕೇಸ್ ಏನಾದರೂ ಎಲ್ಲ ಬಿಸ್ನೆಸ್ ರೆಸಿಪ್ಟ್ಸು ಬ್ಯಾಂಕ್ ಅಕೌಂಟಿಗೆ ರಿಸೀವ್ ಮಾಡ್ತಾ ಇದ್ದರೆ ಅದನ್ನು ಇಲ್ಲಿ ಹಾಕಬೇಕು. ಇಲ್ಲ ಅಂದರೆ ಅಪಾರ್ಟ್ ಫ್ರಮ್ ಬ್ಯಾಂಕ್ ಅಕೌಂಟು ಇಲ್ಲ ಚೆಕ್ಕು ಇಲ್ಲ ಅಂದರೆ NEFT ಇಲ್ಲ ಅಂದರೆ ಗೂಗಲ್ ಪೇ ಫೋನ್ಪೇ ಅದು ಬಿಟ್ಟು ಏನಾದರೂ ಅಪಾರ್ಟ್ ಫ್ರಮ್ ಅದು ಬಿಟ್ಟು ಬೇರೆ ಕ್ಯಾಶ್ನ ರಿಸೀವ್ ಮಾಡ್ತಾ ಇದ್ದರೆ ಇಲ್ಲಿ ಹಾಕಬೇಕು. ಬಟ್ ನಂದು ಇಲ್ಲಿ ಇವ್ರದ್ದು ಮೇಜಾರಿಟಿ ಎಲ್ಲ ಕ್ಯಾಶ್ ರಿಸಿಪ್ಟ್ ಇದೆ. ಸೊ ಅದು ಈ ವರ್ಷದ ಏನು ಇನ್ಕಮ್ ಇದೆ, ಟೋಟಲ್ ಗ್ರಾಸ್ ಟರ್ನ್ ಓವರ್ ಇನ್ಕಮ್ ಇದೆಯಲ್ಲ ಅದನ್ನು ಹಾಕ್ತಾ ಇದ್ದೀನಿ. ಸೊ ಇದ್ರ ಮೇಲೆ ನಾನು 44AD ಒಳಗೆ ಫೈಲ್ ಮಾಡ್ತಾರಿಂದ ಮಿನಿಮಮ್ 8% ನಾವು ಇನ್ಕಮ್ ಡಿಕ್ಲೇರ್ ಮಾಡಬೇಕಾಗುತ್ತೆ. ಸೊ ಇಲ್ಲಾಂದರೆ ಅದಕ್ಕಂತ ಹೈಯರ್ ಆದರೂ ಇನ್ಕಮ್ ಮಾಡಬೇಕಾಗತ್ತೆ. ಸೊ ನಾನಿಲ್ಲಿ ಮೋರ್ ದ್ಯಾನ್ 8% ಇವ್ರದ್ದು ಡಿಕ್ಲೇರ್ ಮಾಡ್ತಾ ಇದ್ದೀನಿ ಇನ್ಕಮ್. ಸೊ ನೆಕ್ಸ್ಟ್ ಆ್ಯಡ್ ಅಂತ ಕೊಡಬೇಕು. ಈಗಿಲ್ಲಿ ಇವ್ರದ್ದು ಬಿಸ್ನೆಸ್ ಇನ್ಕಮ್ನಲ್ಲಿ 3,37,890 ರೂಪೀಸು ಇನ್ಕಮ್ ಆ್ಯಡ್ ಆಯಿತು. ಸೊ ನೆಕ್ಸ್ಟ್ ಬೇರೆ ಇವ್ರದ್ದು ಯಾವುದೂ ಇನ್ಕಮ್ ಇಲ್ಲ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಕನ್ಫರ್ಮ್ ಕೊಡ್ತೀನಿ ಇದಕ್ಕೆ. ಇನ್ ಕೇಸ್ ಅವ್ರದ್ದು ಅದರ್ ಸೋರ್ಸ್ ಅದು ಇದ್ದರೆ ಆ್ಯಡ್ ಮಾಡಬೇಕು. ಸೊ ಈಗ ನಂದು ಸೆಕೆಂಡ್ ಸ್ಟೆಪ್ಪು ಕಂಪ್ಲೀಟ್ ಆಯಿತು. ಡಿಸ್ಕ್ಲೋಸರ್ ಆ್ಯಂಡ್ ಎಕ್ಸಂಪ್ಷನ್ ಇನ್ಕಮ್ ಏನಾದರೂ ಇದ್ದರೆ ನೋಡಬೇಕು. ನಲ್ಲಿ ಬಿಸ್ನೆಸ್ ರಿಟರ್ನ್ ಫೈಲ್ ಮಾಡ್ತಾರಿಂದ ಕೆಲವೊಂದು ಫೈನಾನ್ಷಿಯಲ್ ಪರ್ಟಿಕ್ಯುಲರ್ ಕಂಪಲ್ಸರಿ ಹಾಕಬೇಕಾಗುತ್ತೆ. ಅದರಲ್ಲಿ ಕಂಪಲ್ಸರಿ ಯಾವುದಂದರೆ ಕ್ರೆಡಿಟರ್ಸು, ಇನ್ವೆಂಟರಿ, ಸನ್ಡ್ರಿ ಡೇಟರ್ಸು, ಕ್ಯಾಶ್ ಇನ್ ಹ್ಯಾಂಡ್ ಇವೆಲ್ಲ ಕಂಪಲ್ಸರಿ ಇದ್ದಾವೆ 4. ಇವನ್ನ ಕಂಪಲ್ಸರಿ ಇರೋದನ್ನು ಹಾಕ್ತಾಯಿದ್ದೀನಿ. ಇವ್ರದ್ದು ಸನ್ಡ್ರಿ ಕ್ರೆಡಿಟರ್ಸು 30,000 ರೂಪಾಯಿ ಇದೆ. ಇನ್ವೆಂಟರಿ ಏನೂ ಇಲ್ಲ. ಡೇಟರ್ಸು 24,000 ಅಮೌಂಟ್ ರಿಸೀವಬಲ್ ಇದೆ, ಅದನ್ನು ಹಾಕಿದ್ದೀನಿ. ಕ್ಯಾಶ್ ಇನ್ ಹ್ಯಾಂಡ್ ಇವ್ರದ್ದು ಅಬೌಟ್ 12,000 ರೂಪಾಯಿ ಕ್ಯಾಶ್ ಇನ್ ಹ್ಯಾಂಡ್ ಇದೆ, ಅದನ್ನು ಹಾಕಿದ್ದೀನಿ. ಇದನ್ನು ಹಾಕಿ ಆ್ಯಡ್ ಅಂತ ಕೊಡಬೇಕು. ಆಮೇಲೆ ಇದು ಫೈನಾನ್ಷಿಯಲ್ ಪರ್ಟಿಕ್ಯುಲರ್ ಹಾಕಿದ್ಮೇಲೆ ಇವ್ರದ್ದು GST ರಿಜಿಸ್ಟರ್ಡ್ ಇಲ್ಲ, ಹಾಗಾಗಿ ನಾನು GST ಏನೂ ಎಂಟ್ರಿ ಮಾಡುತ್ತಿಲ್ಲ. ಕನ್ಫರ್ಮ್ ಅಂತ ಕೊಟ್ಟಮೇಲೆ ನೆಕ್ಸ್ಟ್ ಪ್ರೊಸೆಸ್ ಎನೇಬಲ್ ಆಗಿದೆ. ಟ್ಯಾಕ್ಸ್ ಡಿಡಕ್ಷನ್ಸ್ ಏನಾದರೂ ಇದ್ದರೆ ನೋಡಬೇಕು. ಇವ್ರದ್ದು ಇನ್ ಕೇಸ್ ಏನಾದರೂ ATC ಇಲ್ಲಿ ಇಲ್ಲ ATD ಇಲ್ಲಿ ಏನಾದರೂ ATE ಇದಲ್ಲಿ ಏನಾದರೂ ಡಿಡಕ್ಷನ್ಸ್ ಕ್ಲೇಮ್ ಮಾಡೋದಿತ್ತಂದರೆ ಇಲ್ಲಿ ಹಾಕಬೇಕು. ಬಟ್ ಇವ್ರದ್ದು ಯಾವುದು ಇನ್ವೆಸ್ಟ್ಮೆಂಟ್ ಇಲ್ಲ. ಸೊ ಟೋಟಲ್ ಡಿಡಕ್ಷನ್ ಏನು ಬಂತು ಇಲ್ಲ 0 ಬಂತು. ಇದನ್ನು ನಾನು ಕನ್ಫರ್ಮ್ ಕೊಡ್ತೀನಿ. ನೆಕ್ಸ್ಟು ಟ್ಯಾಕ್ಸ್ ಪೇಯ್ಡ್. ಇನ್ ಕೇಸ್ ಏನಾದರೂ ಅವ್ರದ್ದು TDS ಆಗಿತ್ತು ಇಲ್ಲಾಂದರೆ ಸೆಲ್ಫ್ ಅಸೆಸ್ಮೆಂಟು ಅಡ್ವಾನ್ಸ್ ಟ್ಯಾಕ್ಸ್ ತುಂಬಿದರೆ ಅದು ಇಲ್ಲಿ ಆಟೋಮೆಟಿಕಲಿ ಬಂದುಬಿಡುತ್ತೆ. ಇದನ್ನು ನೋಡಿ ಒಂದು ಸಲ ಕನ್ಫರ್ಮ್ ಕೊಡಬೇಕು. ನೆಕ್ಸ್ಟು ಟ್ಯಾಕ್ಸ್ ಲಯಬಿಲಿಟಿ. ಇವ್ರದ್ದು 3 lakh ಟ್ಯಾಕ್ಸ್ ಲಯಬಿಲಿಟಿ ಏನಿದೆ ಅಂತ ನೋಡಬೇಕು. ಇನ್ ಕೇಸ್ ಟ್ಯಾಕ್ಸ್ ಪೇಬಲ್ ಬಂದಿದೆಯೋ ಇಲ್ಲ ಏನು ಪೇಮೆಂಟ್ ಇದೆಯೋ ನೋಡಬೇಕು ಇವ್ರದ್ದು. ಸೊ ಇವ್ರದ್ದು 4,395 ಟ್ಯಾಕ್ಸ್ ಪೇಮೆಂಟ್ ಬರುತ್ತೆ. ಬಟ್ ಆ್ಯಕ್ಚುಲಿ 87A ರಿಬೇಟಲ್ಲಿ 4,395 ಡಿಡಕ್ಟ್ ಆಗುತ್ತೆ. ಸೊ ಟ್ಯಾಕ್ಸ್ ಲಯಬಿಲಿಟಿ ಇಸ್ 0. ನೆಕ್ಸ್ಟ್ ಕನ್ಫರ್ಮ್ ಕೊಡಬೇಕು. ಇದನ್ನು ಈಗೆಲ್ಲ ಒಂದು ಸಲ ಕನ್ಫರ್ಮ್ ಆಗಿದ್ದಾವೆ. ಇದೆಲ್ಲ ಕನ್ಫರ್ಮ್ ಒಂದು ಸಲ ಚೆಕ್ ಮಾಡ್ಕೊಂಡ್ಮೇಲೆ ಪ್ರೊಸೆಸ್ ಅದನ್ನು ಕೊಡಬೇಕು, ಪ್ರೊಸೀಡ್ ಅಂತ.
ಇಲ್ಲಿ ಯು ನೀಡ್ ಟು ಮೇಕ್ ಪೇಮೆಂಟ್ 0 ಅಂತ ಬಂದಿದೆ ನೋಡಿ. ಟ್ಯಾಕ್ಸ್ ಪೇಮೆಂಟ್ ಇಲ್ಲ ಇವ್ರದ್ದು. ಒಂದ್ಸಲ ಇಲ್ಲಿ ಸ್ವಲ್ಪ ಇವರೇ ಫೈಲ್ ಮಾಡ್ತಾ ಇರೋದ್ರಿಂದ ಇದನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ. ಇನ್ ಕೇಸ್ ಟ್ಯಾಕ್ಸ್ ರಿಟರ್ನ್ ಪ್ರಿಪೇರರ್ ಏನಾದರೂ ಫೈಲ್ ಮಾಡ್ತಿದ್ರೆ ಅವ್ರದ್ದು ಡೀಟೇಲ್ ಹಾಕಬೇಕಿಲ್ಲಿ. ಒಂದ್ಸಲ ಅಕ್ನಾಲಜ್ಮೆಂಟು ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಇದನ್ನ ಚೆಕ್ ಮಾಡ್ಕೋಬೇಕು. ಎಲ್ಲ ಚೆಕ್ ಮಾಡಿ ಕರೆಕ್ಟ್ ಆಗಿದೋ ಇಲ್ಲ ಅಂತ ಒಂದ್ಸಲ ಚೆಕ್ ಮಾಡಿ ಪ್ರೊಸೀಡ್ ವಿತ್ ವ್ಯಾಲಿಡೇಷನ್ ಅಂತ ಕೊಡಬೇಕು. ಸೊ ನಂದಿಲ್ಲಿ ಏನು ಪ್ರೊಸೀಡ್ ಮಾಡಿದೆ, ವ್ಯಾಲಿಡೇಟಿಂಗ್ ಯುವರ್ ರಿಟರ್ನ್ ಅಂತ ಬಂತು. ವ್ಯಾಲಿಡೇಷನ್ ಸಕ್ಸಸ್ಫುಲ್ ಆಯಿತು. ಸೊ ನಂದು ಇಲ್ಲಿ ಏನಾದರೂ ಎರರ್ಸ್ ಇದ್ದರೆ ಇಲ್ಲಿ ಬಂದುಬಿಡ್ತೈತಿ ಈ ಸ್ಟೆಪ್ಪಲ್ಲಿ, ಬಟ್ ಯಾವುದೇ ಎರರ್ಸ್ ಇಲ್ಲ. ಪ್ರೊಸೀಡ್ ವಿತ್ ವೆರಿಫಿಕೇಷನ್ ಕೊಡ್ತೀನಿ. ಸೊ ಇಲ್ಲಿ ಏನು ಕೇಳ್ತದೆ ನೆಕ್ಸ್ಟು, ಇನ್ ಕೇಸ್ ನೀವು ನಿಮ್ಮದು ಫೈಲ್ ಮಾಡಿದ ಕಾಪಿನ OTP ವೆರಿಫೈ ಮಾಡೋದಿತ್ತಂದರೆ ಇಲ್ಲಿ ಫಸ್ಟನ್ನು ಆಧಾರ್ OTP ಅಂದರೆ ಆಧಾರ್ OTP ಮಾಡಬೇಕು. ಇಲ್ಲಾಂದರೆ ಲೇಟರ್ ಆಮೇಲೆ ಈ ಫೈಲ್ ಮಾಡಿ ಆಮೇಲೆ ವೆರಿಫೈ ಮಾಡೋಂಗಿದ್ರೆ ಇದನ್ನು ಕ್ಲಿಕ್ ಮಾಡಬೇಕು. ಇಲ್ಲಾಂದರೆ CPC ಕಳ್ಸಂಗಿದ್ರೆ ಇದನ್ನು ಕ್ಲಿಕ್ ಮಾಡಬೇಕು, ಥರ್ಡ್ ಒನ್. ಸೊ ನಾನು ಇವ್ರದ್ದು ಆಧಾರ್ಗೆ ಮತ್ತು ಮೊಬೈಲ್ ನಂಬರ್ ಲಿಂಕ್ ಇರೋದಿಲ್ಲ, ಅದಕ್ಕೆ ನಾನು ಇನ್ಕಮ್ ಟ್ಯಾಕ್ಸಿಗೆ ಫೈಲ್ ಸಿಗ್ನೇಚರ್ ಮಾಡಿದ ಫೈಲ್ ಕಾಪಿ ಕಳಿಸ್ತೀನಿ. ಕಂಟಿನ್ಯೂ ಅಂತ ಕ್ಲಿಕ್ ಮಾಡಬೇಕು. ಒಂದು ಪಾಪಪ್ ಬರುತ್ತೆ, ಪ್ಲೀಸ್ ನೋಟ್ ದಟ್ ಒನ್ಸ್ ಯು ಆರ್ ಸಬ್ಮಿಟೆಡ್ ಕೆನಾಟ್ ಬಿ ಮಾಡಿಫೈಡ್ ಅಂತ ಬರುತ್ತೆ. ಸೊ ಓಕೆ ಅಂತ ಕೊಡಬೇಕು. ಇದನ್ನು ಸಬ್ಮಿಟ್ ಕೊಟ್ಟೆ. ಈಗ ವೆರಿಫೈಡ್ ವಿಯಾ ITR. ಈಗ ನಂದು ಫೈಲ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಆದಂಗೆ ಇಷ್ಟ ಆದರೆ ಡೌನ್ಲೋಡ್ ITR V. ಒಂದ್ಸಲ ಫೈಲ್ ಮಾಡಿದ ಕಾಪಿನ ಡೌನ್ಲೋಡ್ ಮಾಡ್ಕೋಬೇಕು. ಈಗ ಡೌನ್ಲೋಡ್ ಆಯಿತು. ಸೊ ಈಗ ಇವ್ರದ್ದು ಫೈಲ್ ಆಗಿದ್ದು ಕಾಪಿ ಇಲ್ಲಿ ಬಂತು. ಇಲ್ಲಿ ಮ್ಯಾನ್ಯುವಲ್ ಸಿಗ್ನೇಚರ್ ಮಾಡಿ ವಿತಿನ್ 120 ಡೇಸಲ್ಲಿ CPCಗೆ ಕಳಿಸ್ಬೇಕಿದ್ನ. ಇಷ್ಟು ಮಾಡಿದರೆ ನಿಮ್ಮದು ITR 4 ಫೈಲ್ ಆದಂಗೆ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋನ ಲೈಕ್ ಮಾಡಿ.